ಹರಿ ಓಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯ ಬಂಧು ಮಿತ್ರರೇ, 2024 ಏಪ್ರಿಲ್ 9ನೇ ತಾರೀಕು ಮಂಗಳವಾರ ದಿವಸ ಯುಗಾದಿ ಹಬ್ಬ ಪ್ರಾರಂಭ. ಹಾಗಾಗಿ ಈ ಒಂದು ಯುಗಾದಿ ಹಬ್ಬ ನಿಮ್ಮೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬ ಪ್ರಾರಂಭದ ದಿನ, ಯುಗದ ಆದಿ ಅಂದ್ರೆ ಪ್ರತಿ ವರ್ಷ ಕೂಡ ಒಂದು ಯುಗದ ತರ ಇರುತ್ತೆ, ಯುಗದ ಪ್ರಾರಂಭ ಅಂತ. ಹಾಗಾಗಿ ಇವತ್ತು ದಿನದಿಂದ ಅಂದ್ರೆ 9 ಏಪ್ರಿಲ್ 2024 ಇವತ್ತಿನ ದಿನದಿಂದ ವರ್ಷ ಪೂರ್ತಿ ಬರುವ ವರ್ಷ ಯುಗಾದಿವರೆಗೂ ಯಾವ ರೀತಿ ಇರುತ್ತೆ ರಾಶಿ ಭವಿಷ್ಯ ಅನ್ನುವಂತಹದ್ದು ಪ್ರತಿಯೊಂದು ರಾಶಿಯವರಿಗೂ ಕೂಡ ಸಮಸ್ಯೆ, ಟೆನ್ಷನ್ಸು, ಯೋಚನೆ ಇರುತ್ತೆ. ಅವರವರ ಜೀವನ, ಅವರವರ ಕಲ್ಪನೆ, ಅವರವರ ಪ್ರಾರಂಭ ಹೆಂಗಿರುತ್ತೆ ಅಂತ. ಅದರಲ್ಲೂ ಕೂಡ ಮಿಥುನ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಸೂರ್ಯನ ಒಂದು ಚಲನೆ ಬದಲಾವಣೆಯಿಂದ ಆಗುವಂತಹ ಕ್ರಿಯಾ ಚಟುವಟಿಕೆಗಳು ಏನು ಅನ್ನುವಂತಹದ್ದು ಬಹುಮುಖ್ಯವಾಗಿ ನಾವು ನೋಡಬೇಕಾಗಿರುತ್ತೆ. ಹಾಗಾಗಿ ಒಂದು ಮಿಥುನ ರಾಶಿಯವರಿಗೆ ನೋಡಿ, ಪ್ರಾರಂಭದಲ್ಲಿ ಅಂದ್ರೆ 13ನೇ ತಾರೀಕು ಏಪ್ರಿಲ್ಗೆ ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಪ್ರವೇಶ ಮಾಡ್ತಾನೆ. ಹಾಗಾಗಿ ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆಗಳಿತ್ತು, ಈಗ ಆದಾಯದಲ್ಲಿ ಚೇಂಜಸ್ಸು, ಬದಲಾವಣೆ, ಅಭಿವೃದ್ಧಿ 13 ಏಪ್ರಿಲ್ ಚೇಂಜ್ ಆಗುತ್ತೆ. ಇಲ್ಲಿ ಸೂರ್ಯ ಉಚ್ಚ ಸ್ಥಿತಿಯಲ್ಲಿರ್ತಾನೆ, ಉಚ್ಚ ಸ್ಥಾನದಲ್ಲಿರ್ತಾನೆ, ಜೊತೆಗೆ ಗುರು ಇದ್ದಾನೆ. ಮಿಥುನ ರಾಶಿ ಗುರುಬಲ ಇದೆ. ಗುರುಬಲ ಇರ್ತಕ್ಕಂತಹ ಗುರುವಿನ ಜೊತೆ ಸೂರ್ಯ ಉಚ್ಚ ಸ್ಥಿತಿಯಲ್ಲಿ ಸೇರ್ತಾ ಇದ್ದಾನೆ. ಅದಕ್ಕೆ ಮಿಥುನ ರಾಶಿಯವರಿಗೆ ಬಹಳಷ್ಟು ಘನತೆ, ಗೌರವ, ಸ್ಥಾನ, ಮಾನ, ಮರ್ಯಾದೆ, ರಾಜ್ಯ ಪೂಜಾ ಇವೆಲ್ಲವೂ ಕೂಡ ಸಿಗುತ್ತೆ ಪ್ರಾರಂಭದ ದಿನದಲ್ಲಿ. ಈ ವರ್ಷದಲ್ಲಿ ವಿಶೇಷವಾಗಿ ತುಂಬಾ ಶಾರ್ಮ್ ಇರ್ತೀರಾ, ತುಂಬಾ ಕ್ಲೆವರ್ ಇರ್ತೀರಾ, ತುಂಬಾ ಅಭಿವೃದ್ಧಿಯಾದಂತಹ ಒಂದು ದೇಶಗಳಿರುತ್ತೆ, ನಿಮಗೆ ಬಲ ಇರುತ್ತೆ, ಶಕ್ತಿ ಇರುತ್ತೆ, ಸಾಮರ್ಥ್ಯ ಇರುತ್ತೆ. ಆ ಒಂದು ಯೋಗ 13 ಏಪ್ರಿಲ್ ನಂತರ ನಿಮಗೆ ಚಾಲನೆಯಲ್ಲಿ ಬರುತ್ತೆ. ನೀವು ಈ ಒಂದು ಯೋಗವನ್ನ ಪಡೆಯಬಹುದು, ಯುಟಿಲೈಸ್ ಮಾಡ್ಕೋಬಹುದು. ಒಳ್ಳೆ ಸಮಾಜದಲ್ಲಿ ಹೆಸರು ಬರುವಂತಹ ಒಂದು ಪ್ರಯತ್ನಗಳಿಗೆ ಹೆಜ್ಜೆ ಇಡ್ತೀರಾ. ಇಲ್ಲಿ ಸಿಕ್ಬಿಟ್ರೆ ಸಾಕು, ಆ ಒಂದು ವೆಹಿಕಲ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರಬಹುದು ಅಷ್ಟೇ. 14 ಮೇಗೆ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಬರ್ತಾನೆ. ಮೇ 1ನೇ ತಾರೀಕಿಗೆ ಗುರು ಕೂಡ ಮೇಷದಲ್ಲಿ ಇರ್ತಕ್ಕಂತಹ ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ನೋಡಿ, ಈ ಒಂದು ಸಮಯದಲ್ಲಿ ಮಾತ್ರ ಮೇ 1ನೇ ತಾರೀಕುವರೆಗೂ ಮತ್ತೆ ಮೇ 14ರವರೆಗೂ ನಾನು ಹೇಳಿರ್ತಕ್ಕಂಥ ಈ ಬಲಗಳೆಲ್ಲೂ ಕೂಡ ಸಿಕ್ಬಿಡತ್ತೆ. ಆ ನಂತರ ದಿನಗಳು ಮೇ 1 ಮತ್ತೆ ಮೇ 14 ಈ ಒಂದು ಡೇಟ್ಗಳ ನಂತರ ಗುರು ಮತ್ತೆ ಸೂರ್ಯ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ನೋಡಿ, ಗುರು ಬರ್ತಾ ಇರ್ತಕ್ಕಂಥದ್ದು ಮಿಥುನ ರಾಶಿಗೆ ಭಾಗದಲ್ಲಿ, ಅದಕ್ಕೆ ಗುರುಬಲ ಇರೋದಿಲ್ಲ ವರ್ಷ ಪೂರ್ತಿ. ನೋಡಿ, ಆ ಒಂದು ತಿಂಗಳಲ್ಲಿ ಸಿಗುವಂತಹ ಗುರುಬಲ, ರಾಜಯೋಗ, ಸೂರ್ಯ ಮತ್ತೆ ಗುರು ಇತಿ ಆಗೋದು ಇಲ್ಲಿ ಇರಲ್ಲ. ಇಷ್ಟೊಂದು ಚೇಂಜಸ್, ಇಷ್ಟೊಂದು ಬದಲಾವಣೆ ಇರುತ್ತೆ. ಅದಕ್ಕೋಸ್ಕರ ಸೂಕ್ಷ್ಮವಾಗಿ ಜ್ಯೋತಿಷ್ಯ ಕೇಳಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಆ ಒಂದು ವಿಷಯನ ನಾವು ಗ್ರಹಿಸಿ ಕೆಲವೊಂದು ಕೆಲಸ ಕಾರ್ಯಗಳಿಗೆ ಹೆಜ್ಜೆ ಇಡಬಹುದು, ಧೈರ್ಯ ಬರುತ್ತೆ. ಇಲ್ಲಾಂದ್ರೆ ಲೇಜಿನೆಸ್ ಮಾಡ್ಕೊಳ್ಳೋಣ ಬಿಡು, ಒಳ್ಳೆ ಟೈಮ್ ಬಂದಾಗ. ಯಾವಾಗ ಬರುತ್ತೆ ತಿಳ್ಕೊಂಡು ಮಾಡ್ಬೇಕು. ಒಂದು ಲೈಫ್ ಟೈಮ್ ಟೇಬಲ್ ಅಂತಿರುತ್ತೆ. ಒಂದು ಸ್ಕೂಲ್ ಮಕ್ಕಳಿಗೆ ಯಾವ ರೀತಿ ಒಂದು ಟೈಮ್ ಟೇಬಲ್ ಪ್ರಕಾರ ಬುಕ್ಸ್ ತಗೊಂಡು ಹೋಗ್ತಾರೆ, ಕ್ಲಾಸಸ್ ಇರುತ್ತೆ, ಮತ್ತೆ ಎಕ್ಸಾಮ್ ಟೈಮ್ ಟೇಬಲ್ ಅಂತಿರುತ್ತೆ. ಅದಕ್ಕೆ ಆ ಎಕ್ಸಾಮ್ಸ್ನ ಆವತ್ತೇ ಬರೀಬೇಕು. ಯಾವಾಗಂದ್ರೆ ಆವಾಗ ಎಕ್ಸಾಮ್ ಬರೀತೀನಿ ಅಂತಂದ್ರೆ ಫೈಲ್ ಆಗ್ತೀವಿ ಅಷ್ಟೇ, ಜೀವನದಲ್ಲೇ ಫೈಲ್ ಆಗ್ತೀವಿ. ಫೈಲ್ ಮಾಸ್ಕರ್ ಇಟ್ಕೊಂಡು ಯಾವ ಜಾಬ್ಗೂ ಹೋಗೋಕ್ಕಾಗಲ್ಲ. ಅದೇ ಕೂಡ ಜೀವನದಲ್ಲಿ ಕೂಡ ಒಂದು ಎಕ್ಸಾಮ್ಸ್ ಇದ್ದಂಗೆ. ಅದಕ್ಕೆ ಒಂದು ಈ ಒಂದು ನಾವು ನೋಡುವಂತಹ ಒಂದು ದಿಸೆಗಳು, ಒಂದು ಅಂತರ ದಿಸೆಗಳು, ಮಹಾದಿಸೆಗಳು, ಮತ್ತೆ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ನಾವು ಬಹಳಷ್ಟು ಜ್ಞಾನನ ಬೆಳೆಸ್ಕೊಂತೀವಿ. ಆ ಒಂದು ಶಾರ್ಟ್ ಪೀರಿಯಡ್ ಇರುತ್ತೆ, ಆ ಒಂದು ತಿಂಗಳ ಕಾಲ, ಸೊ ಆ ಒಂದು ವರ್ಷಗಳ ಕಾಲ. ಆ ಸಮಯದಲ್ಲಿ ಏನ್ ಮಾಡಬೇಕು, ಈಗ ಬಲ ಇದೆಯಾ ಇಲ್ವಾ ಅನ್ನುವಂತಹದ್ದನ್ನ ಜ್ಞಾನನ ಗ್ರಹಿಸಬೇಕಷ್ಟೇ. ಅದನ್ನ ಫಾಲೋ ಮಾಡಿದ್ರೆ ಸಾಕು, ಚೂರು ನಮ್ಗೆ ಶಾರ್ಮ್ ಬರುತ್ತೆ. ಯಾಕೆಂತಂದ್ರೆ ಒಂದು ಚಾಕುನ ತರಕಾರಿ ಹಚ್ಚಬೇಕಾದ್ರೆ ಅದು ತುಕ್ಕಿಡಿದು ಬಿಟ್ಟಿದ್ರೆ ಹಚ್ಚಕ್ಕಾಗಲ್ಲ. ಅವಾಗ ಶಾರ್ಪ್ ಮಾಡ್ಬೇಕು. ಆ ರೀತಿ ಗ್ರಹಗಳ ಒಂದು ಬದಲಾವಣೆಯ ಚಲನೆಯನ್ನ ನಾವು ಗ್ರಹಿಸ್ತಾ ಇದ್ರೆ ನಾವು ಫಾಲೋ ಮಾಡೋದಕ್ಕೆ ಒಂದು ಈಸಿ ಇರುತ್ತೆ. ಹಾಗಾಗಿ ಇಲ್ಲಿ ಗುರು ವ್ಯಯಕ್ಕೆ ಬರ್ತಾ ಇದ್ದಾನೆ ಮೇ 1ನೇ ತಾರೀಕಿಂದ. ವರ್ಷ ಪೂರ್ತಿ ಅಲ್ಲೇ ಇರ್ತಾನೆ, ಗುರುಬಲ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಇರುತ್ತೆ. ಯಾವುದೇ ಕೆಲಸ ಕಾರ್ಯ ಕೈ ಹಾಕಕ್ಕೋ ಹೋಗ್ಬೇಡಿ. ಹೋದ್ರಿ ಅಂತಂದ್ರೆ ಅವು ಸಫಲತೆ ಕೊಡಲ್ಲ, ರಿಸಲ್ಟ್ ಕೊಡೋದಿಲ್ಲ. ಈ ರೀತಿ ಆಗ್ತಾ ಇರುತ್ತೆ.
ಜೊತೆಗೆ ಸೂರ್ಯನ್ ಕೂಡ ವ್ಯಯಾಂಶಕ್ಕೆ ಬರ್ತಾನೆ. ಅನಾವಶ್ಯಕವಾದ ಕೆಲಸಗಳಿಗೆ ಖರ್ಚು ಮಾಡಿಬಿಡುವಂಥದ್ದು, ಗೊತ್ತಿದ್ದು ಗೊತ್ತಿಲ್ಲದೇನೆ ಮನೇಲಿ ಬಂದು ಬಯಸ್ಕೊಳ್ಳೋದು, ಈ ತರ ಆಗ್ತಾ ಇರತ್ತೆ. ಅದಕ್ಕೋಸ್ಕರ ಜಾಗೃತಿಯಿಂದ ಈ ಒಂದು ವಿಷಯದಲ್ಲಿ ಹೆಜ್ಜೆ ಇಡಬೇಕು. ಜೂನ್ 14ಗೆ ಸೂರ್ಯ ವೃಷಭ ರಾಶಿಯಿಂದ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿಗೆ ಬರುವಂತಹ ಒಂದು ಸೂರ್ಯನಿಂದ ವಿಶೇಷವಾಗಿ ಕ್ಲೇವರ್ ಆಗ್ತೀರಾ, ಸ್ವಲ್ಪ ಶಾರ್ಪ್ ಆಗ್ತೀರಾ. ಬೆಳಗ್ಗೆ ಸೂರ್ಯ ಹುಟ್ಟಿದ್ರೆ ಯಾವ ರೀತಿ ಇರುತ್ತೆ, ಮೋಡಗಳು ಕೌದ್ಕೊಂಡು ಸೂರ್ಯ ಹುಟ್ಟಿದಾನೆ ಅಂದ್ರೆ ಸ್ವಲ್ಪ ಬೆಳಕಲ್ಲಿ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಇರುತ್ತೆ. ಆ ರೀತಿ ನಿಮ್ಮ ರಾಶಿ ಪ್ರವೇಶ ಮಾಡ್ತಾ ಇದ್ದಾನೆ ಜೂನ್ 14ನೇ ತಾರೀಕಿಗೆ. ಒಂದು ತಿಂಗಳ ಕಾಲ ನಿಮ್ಮ ರಾಶಿಯಲ್ಲಿ ಇರ್ತಾನೆ. ನಿಮ್ಮ ರಾಶಾಧಿಪತಿ ಬುಧನಿಗೆ ಸೂರ್ಯನು ಮಿತ್ರನಾಗಿರ್ತಾನೆ, ಸಮಾನವಾಗಿರ್ತಾನೆ. ಸಮಾನವಾದಂತಹ ಗ್ರಹ, ಸಮಾನವಾದಂತಹ ಒಂದು ಬೆಳವಣಿಗೆ ಇರುತ್ತೆ. ಒಂದು ಬುದ್ಧಿ ಜ್ಞಾನ ಡೆವಲಪ್ಮೆಂಟ್ ಮಾಡ್ತೀರಾ, ಮನೆ ಕಟ್ಟೋ ಪ್ರಯತ್ನ ಮಾಡ್ತೀರಾ, ಭೂಮಿ ತಗೊಳ್ಳೋ ಪ್ರಯತ್ನ ಮಾಡ್ತೀರಾ. ಇವೆಲ್ಲ ಪ್ರಯತ್ನಗಳಿಗೆ ಒಂಚೂರು ಚುರುಕು ಮುಟ್ಟಿದಂಗೆ ಆಗುತ್ತೆ. ಒಂದು ಪ್ರಯತ್ನ ಮಾಡ್ತೀರಾ, ನೀವು ತಗೊಂಡಿದ್ರು ಕೂಡ ಒಂದು ಚಾಲನೆ. ಜುಲೈ 16ಗೆ ನಿಮ್ಮ ರಾಶಿಯಿಂದ ಸೂರ್ಯ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಕಟಕ ರಾಶಿಯಲ್ಲಿ ಕೂಡ ಕಟಕ ರಾಶಿಯಲ್ಲಿ ಚಂದ್ರ ಸೂರ್ಯನಿಗೆ ಮಿತ್ರ ಆಗಿರ್ತಾನೆ. ಹಾಗಾಗಿ ನಿಮಗೆ ದ್ವಿತೀಯ ಸ್ಥಾನದಲ್ಲಿರೋದ್ರಿಂದ ಕೆಲವೊಂದು ಮನಸ್ಸಿಗೆ ನಿಮಗೆ ಅನಿಸಿದ ಪ್ರಕಾರ ದುಡ್ಡು ಕಾಸು ಕೊಡುವಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತೀರಾ. ಕೆಲವೊಂದು ಕೆಲಸಗಳಿಂದ ಕ್ರಿಯೆಗಳಿಂದ ದುಡ್ಡು ಬರುವಂತಹ ಯೋಗಗಳಿಗೆ ಬದಲಾವಣೆ ಆಗುತ್ತೆ. ಸೂರ್ಯ 17 ಆಗಸ್ಟ್ನೇ ತಾರೀಕು, ಆಗಸ್ಟ್ 17ನೇ ತಾರೀಕಿಗೆ ಸಿಂಹರಾಶಿ ಪ್ರವೇಶ ಮಾಡುತ್ತೆ. ಸಿಂಹರಾಶಿ ಸೂರ್ಯನಿಗೆ ಸ್ವಸ್ಥಾನ. ಅದಕ್ಕೆ ಪ್ರಯತ್ನಗಳ ವೃದ್ಧಿ, ಸ್ವಲ್ಪ ಭಾತೃಸ್ಥಾನಗಳಲ್ಲಿ ವಿಶೇಷವಾದಂತಹ ಬೆಳವಣಿಗೆ, ಏನೋ ಒಂದು ಕ್ರಿಯೇಟಿವಿಟೀಸ್, ಕೆಲಸ ಕಾರ್ಯಗಳು ಅಣ್ಣ ತಮ್ಮಂದ್ರು ಸೇರಿ ಮಾಡ್ತೀರಾ. ಇದಂತೂ ಕಂಪಲ್ಸರಿ ಮಾಡ್ತೀರಾ. ಯಾರ್ಯಾರು ಮಿಥುನ ರಾಶಿಯವರಿದ್ದಾರೆ ಅವ್ರಿಗೆ ಒಳ್ಳೆ ರೀತಿ ಇದೆ, ತೊಂದರೆ ಇಲ್ಲ, ಯೋಚನೆ ಮಾಡೋಷ್ಟಿರಲ್ಲ. ಸೆಪ್ಟೆಂಬರ್ 16ಗೆ ಕನ್ಯಾ ರಾಶಿ ಪ್ರವೇಶ. ಕನ್ಯಾ ರಾಶಿಗೆ ಅಧಿಪತಿ ಕೂಡ ಬುಧನೇ, ನಿಮ್ಮ ರಾಶಿ ಅಧಿಪತಿ ಬುಧನೇ. ಬುಧನಿಗೆ ಸಮಾನವಾದಂಥ ಗ್ರಹ ಸೂರ್ಯ. ಹಾಗಾಗಿ ಆಲ್ರೆಡಿ ಕೇತು ಸಂಚಾರ ಆಗ್ತಾ ಇದೆ. ಅದಕ್ಕೋಸ್ಕರ ನಿಮಗೆ ಸಮಸ್ಯೆಗಳು ಮನೆ ಕಡೆ ಪೂರ್ವದಿಂದ ಬಂದಿರ್ತಕ್ಕಂತಹ ಸರ್ಪದೋಷಗಳು ಕಾಡ್ತಾ ಇರುತ್ತೆ. ಮನೆಯ ವಿಚಾರದಲ್ಲಿ, ನಿಮ್ಮ ಸ್ವಸ್ಥಾನ ವಿಚಾರದಲ್ಲಿ ಗಲಾಟೆಗಳು, ವ್ಯವಹಾರಗಳು, ಕೇಸು, ಕೋರ್ಟು ವಿಚಾರ, ಒತ್ತಡ, ಸಂದಿಗ್ಧವಾದ ಪರಿಸ್ಥಿತಿಗಳು, ಇಕ್ಕಟ್ಟಿಗೆ ಸಿಲುಕಾಕೊಳ್ಳುವಂತಹದ್ದು, ಭೂಮಿ ವ್ಯವಹಾರಗಳಲ್ಲಿ ವ್ಯಾಜ್ಯಗಳು, ಯಾವುದೋ ಒಂದು ಕೆಲಸ ಮಾಡಕ್ಕೆ ಹೋಗ್ತೀರಾ, ಬೇರೆಯವರು ಬಂದು ಇದು ಮಾಡಬೇಡಿ ನೀವು ನಿಲ್ಲಿಸಿ ಅಂತೇಳಿ ಅಡ್ಡಿ ಮಾಡೋದು, ಇವೆಲ್ಲ ಕೂಡ ನಡೆಯುತ್ತೆ. ಅದಕ್ಕೆ ಇಲ್ಲಿ ಸೂರ್ಯ ಮತ್ತು ಕೇತು ಬೇರೆ ಇದ್ದಾನೆ. ಅದಕ್ಕೋಸ್ಕರ ಸೆಪ್ಟೆಂಬರ್ 16 ನಂತರ ಈ ಒಂದು ಆಕ್ಟಿವಿಟೀಸ್ ಬರುವಂತಹ ಬದಲಾವಣೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಕೇತು ಗ್ರಹಕ್ಕೆ ಪರಿಹಾರ ಮಾಡಿ ಕಾಲಸ್ಸಿಗೆ ಹೋಗಿ ರಾಹುಕೇತು ಶಾಂತಿ ಮಾಡಿಸ್ಕೊಂಡು ಬಂದ್ರೆ ಈ ತಿಂಗಳಲ್ಲಿ ನಿಮ್ಮ ಒಂದು ಮನೆ ಕಡೆ ಬರುವಂತಹ ಒಂದು ಕೆಲಸ ಕಾರ್ಯ ವಿಚಾರದಲ್ಲಿ ಅಡೆತಡೆಗಳಾಗಿದ್ದೀರಾ ಸರಾಗೋಗಿ ಮಾಡಬಹುದಾಗಿರುತ್ತೆ. ಅಕ್ಟೋಬರ್ 17ನೇ ತಾರೀಕಿಗೆ ಸೂರ್ಯ ತುಲಾ ರಾಶಿ ಪ್ರವೇಶ ಮಾಡ್ತಾನೆ. ನೋಡಿ, ತುಲಾ ರಾಶಿಗೆ 17ನೇ ತಾರೀಕು ಅಕ್ಟೋಬರ್ ಇಂದ ಆಚೆಗೆ 1 ತಿಂಗಳ ಕಾಲ ಇರ್ತಾನೆ. ನೋಡಿ, ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ತುಂಬಾ ಸಮಸ್ಯೆಗಳು ಬರುತ್ತೆ, ವೈಪರೀತಿಗಳು ಬರುತ್ತೆ, ಮಾನಸಿಕವಾಗಿ ಸಂಕಷ್ಟಗಳು ಎದುರಿಸುವಂತದ್ದು. ಆ ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗಿರ್ಲಿ ಯಾವುದೋ ಒಂದು ಟೆನ್ಷನ್ ಬಂದು ತಲೆ ಮೇಲೆ ಬೀಳುವಂತಹದ್ದು, ಯಾರ್ದೋ ಟೆನ್ಷನ್ ನಿಮ್ಮ ತಲೆ ಮೇಲೆ ಹಾಕೊಳ್ಳುವಂತಹದ್ದು, ಇವೆಲ್ಲ ಕೂಡ ನಡೆಯುತ್ತೆ. ಮತ್ತೆ ತಂದೆ ತಾಯಿಯಂದ್ರು ನಿಮ್ಮ ಮಕ್ಕಳ ವಿಚಾರದಲ್ಲಿ ತುಂಬಾ ಜಾಗೃತರಾಗಿರ್ಬೇಕು. ಮಿಥುನ ರಾಶಿ ತಂದೆ ತಾಯಿಯಂದ್ರೆ ಯಾರಿದ್ದೀರಾ ಅವರು ನಿಮ್ಮ ಮಕ್ಕಳ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ, ಸೊ ಈಜೊಡೆಯಕ್ಕೆ ಹೋಗೋದು, ಕಾಲ್ಜಾರ್ ಬಿದ್ದೋದ್ರು ಅನ್ನೋದು, ಜಲದೋಷ ಉಂಟಾಗುವಂತಹದ್ದು, ಆರೋಗ್ಯ ನಷ್ಟ ಆಗುವಂತಹದ್ದು, ತುಂಬಾ ತೊಂದರೆಗಳು ಮಾಡುವಂತಹದ್ದು, ಮತ್ತೆ ಫೈನಾನ್ಷಿಯಲ್ ಸ್ಟೇಟಸ್ ವಿಚಾರದಲ್ಲಿ ತೊಂದರೆಗಳು ಮಾಡ್ಕೊಳ್ಳುವಂತಹದ್ದು, ಮತ್ತೆ ಯೌವನ ಸ್ಥಿತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಕಾಲೇಜು ಹುಡುಗ ಹುಡುಗಿಯರು, ಮಿಥುನ ರಾಶಿ ತಂದೆ ತಾಯಿಂದ್ರೆ ಯಾರಿದ್ದೀರಾ ಅಂತಹ ಅವ್ರ ಮಕ್ಕಳಿದ್ರೆ ಅವ್ರ ಮಕ್ಕಳದು ಕೂಡ ಮಿಥುನ ರಾಶಿನೇ ಆಗಿದ್ದಾಗ ಅವರ ಒಂದು ವಿಚಾರದಲ್ಲಿ, ಅಂದ್ರೆ ವಿವಾಹ ವಿಚಾರದಲ್ಲಿ, ಹುಡುಗಿರೋ ವಿಚಾರದಲ್ಲಿ, ಹುಡುಗರ ವಿಚಾರದಲ್ಲಿ, ಒಂದು ಮದುವೆ ವಿಚಾರ, ಅಸಮರ್ಪಕವಾದಂತಹ ವಿವಾಹಗಳು ಅಂತ ಇಷ್ಟಪಟ್ಟು ಪಡೆದಿರಾ ಮದುವೆ ಆಗಿರುವಂತಹದ್ದು, ಈ ಒಂದು ವೈಪರೀತಿಗಳು ನಡೆಯುತ್ತೆ. ಅದಕ್ಕೆ ಜಾಗೃತರಾಗಿರಿ. ಆ ಸಮಯದಲ್ಲಿ ಮಾತ್ರ, ಆ ಸಮಯ ದಾಟೋದ್ರೆ ಆ ಒಂದು ವೈಪರೀತಿಗೆ ಬರೋದಿಲ್ಲ. ನವೆಂಬರ್ 16ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಸೂರ್ಯ. ವೃಶ್ಚಿಕ ರಾಶಿ ಅಧಿಪತಿ ಕುಜ. ಕುಜನ ಜೊತೆ ಸೂರ್ಯ ಮಿತ್ರತ್ವ ಇರುತ್ತೆ.
ಹಾಗಾಗಿ ಮಿತ್ರತ್ವ ಇರೋದ್ರಿಂದ ಇಲ್ಲಿ ವಿಶೇಷವಾಗಿ ಮಿತ್ರರೊಡನೆ ಒಡಂಬಡಿಕೆಗಳು ಮಾಡೋದು, ಕೆಲಸ ಕಾರ್ಯಗಳು ನಡೆಸುವಂತಹದ್ದು, ಕ್ರಿಯಾ ಚಟುವಟಿಕೆಗಳು ವಿಶೇಷವಾಗಿ ನಡೆಯುತ್ತೆ. ಚೆನ್ನಾಗಿದೆ, ಉತ್ತಮವಾದಂಥ ಫಲ, ಯಾವುದೇ ತೊಂದರೆ ಇರೋದಿಲ್ಲ. ಡಿಸೆಂಬರ್ 16ನೇ ತಾರೀಕಿಗೆ ಧನುಸ್ಸು ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ. ಹಾಗಾಗಿ ದಂಪತಿಗಳ ಮಧ್ಯೆ ವಿಶೇಷವಾದಂತಹ ಧರ್ಮ ಕ್ಷೇತ್ರಗಳಿಗೆ ಹೋಗುವಂತಹದ್ದು, ತೀರ್ಥಯಾತ್ರೆಗಳ ದರ್ಶನ ಮಾಡುವಂತಹದ್ದು, ಉತ್ತಮವಾದಂತಹ ಫಲ ಅನುಕೂಲ ಸಿಗತ್ತೆ. ಜನವರಿ 14ನೇ ತಾರೀಕಿಗೆ 2025ನೇ ವರ್ಷ ಅಂದ್ರೆ ಮುಂದಿನ ವರ್ಷ ಸಂಕ್ರಾಂತಿಗೆ ಮಕರ ರಾಶಿ ಪ್ರವೇಶ ಮಾಡ್ತಾನೆ. ಅಲ್ಲಿಂದ ಆಚೆಗೆ 1 ತಿಂಗಳ ಕಾಲ ಸ್ವಲ್ಪ ಆರೋಗ್ಯ ಸ್ಥಿತಿ ಗಮನಿಸಬೇಕು. ಸುಸ್ತು ಆಯಾಸ ಉಂಟಾಗುವಂತಹದ್ದು, ಯಾವುದನ್ನ ಒಂದು ವಸ್ತುಗಳು ತಗುಲಿಸ್ಕೊಂಡು ಹೊಡೆತ ಬೀಳುವಂತಹದ್ದು, ಇವೆಲ್ಲ ಕೂಡ ನಡೆಯುತ್ತೆ. ಫೆಬ್ರವರಿ 12ನೇ ತಾರೀಕಿಗೆ ಕುಂಭರಾಶಿ ಪ್ರವೇಶ ಮಾಡ್ತಾನೆ ಸೂರ್ಯ. ಇಲ್ಲಿ ಶನಿ ಸಂಚಾರ ಆಲ್ರೆಡಿ ಇದೆ. ಶನಿ ಮತ್ತೆ ಸೂರ್ಯನಿಗೆ ಶತ್ರುತ್ವ, ವೈರಾಗ್ಯ ಇರೋದ್ರಿಂದ ಸಂಧಿ ದೋಷ ಉಂಟಾಗತ್ತೆ. ಅದಕ್ಕೆ ನಿಮ್ಮ ಜೀವನದ ಭಾಗ್ಯ ಪ್ರಯತ್ನಗಳು ಏನಾದರೂ ಇಲ್ಲಿ ಮಾಡಬೇಕು ಅಂತಿದ್ರೆ ಅವು ನಡೆಯೋದಿಲ್ಲ, ಅವು ವೈಪರೀತ್ಯದಿಂದ ಕೂಡಿರುತ್ತೆ. ಹಾಗಾಗಿ ಶನಿ ಮತ್ತೆ ಸೂರ್ಯನ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಉತ್ತಮವಾದ ಫಲಗಳನ್ನ ಪಡಿಬಹುದಾಗಿರುತ್ತೆ. ಮಾರ್ಚ್ 14ನೇ ತಾರೀಕಿಗೆ ಮೀನ ರಾಶಿಗೆ ಪ್ರವೇಶ ಮಾಡ್ತಾನೆ ಸೂರ್ಯ. ಇಲ್ಲಿ ಸ್ವಲ್ಪ ಆದಾಯಗಳು ಬರುವಂತಹ ಕೆಲಸ ಕಾರ್ಯಗಳಿಗೆ ಪ್ರಯತ್ನ ಮಾಡ್ತೀರಾ. ಆದರೆ ಸ್ವಲ್ಪ ರಾಹು ಕೇತು ದೃಷ್ಟಿ ಇರೋದ್ರಿಂದ ರಿವರ್ಸ್ ಆಗಿ ಬರುವಂತಹದ್ದು, ಆದಾಯಗಳು ನಿಧಾನ ಆಗುವಂತಹದ್ದು, ಲೇಟ್ ಆಗುವಂತಹದ್ದು, ಡಿಲೇ ಆಗುವಂತದ್ದಾಗುತ್ತೆ. ರಾಹು ಕೇತು ಶಾಂತಿ ಪರಿಹಾರ ಮಾಡಿ ಆ ಬರುವ ಆದಾಯಗಳೆಲ್ಲವೂ ಕೂಡ ಸುಸೂತ್ರವಾಗಿ ಬಂದ್ಬಿಡುತ್ತೆ ಮಾರ್ಚ್ 14ರ ನಂತರ 2025ರಲ್ಲಿ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಸೂರ್ಯ ಸಂಚಾರ ಮತ್ತು ಬದಲಾವಣೆಯಿಂದ ಈ ವರ್ಷ ಪೂರ್ತಿ ಒಂದು ಸೂರ್ಯಗ್ರಹ ತೇಜಸ್ಸು, ಒಂದು ಬೆಳಕಿನ ಜೀವನ ನಿಮಗೆ ಅನುಗ್ರಹಿಸಲಿ ಅಂತ ಆ ಒಂದು ಸೂರ್ಯ ಭಗವಂತನ ಪ್ರಾರ್ಥನೆ ಮಾಡ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.